ಜೈಲಲ್ಲಿ ನಟ ದರ್ಶನ್ ಮನೆಯಲ್ಲಿ ವಿಜಯದಶಮಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅನುಪಸ್ಥಿತಿಯಲ್ಲಿ ದಸರಾ ಆಯುಧ ಪೂಜೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅನುಪಸ್ಥಿತಿಯಲ್ಲಿ ದಸರಾ ಆಯುಧ ಪೂಜೆ. ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರನಿಂದ ಆಯುಧ ಪೂಜೆ. ದರ್ಶನ್ ಆರ್ ನಗರದ ನಿವಾಸದಲ್ಲಿ ವಿಶೇಷ ಪೂಜೆ. ಸರಳವಾಗಿ ದಸರಾ ಹಬ್ಬ ಆಚರಿಸಿದ ದರ್ಶನ್ ಕುಟುಂಬ ಚಿಕ್ಕದಾಗಿ ಆಚರಣೆ ಮಾಡ್ಕೊಂಡು ಕಾರುಗಳನ್ನು ನಿಲ್ಲಿಸಿ ಆಯುಧ ಪೂಜೆ ಮಾಡಿದ ಪತ್ನಿ ಮತ್ತು ಮಗ. ಕಾರು ಕೀಗಳನ್ನೆಲ್ಲ ಬೌಲ್ನಲ್ಲಿಟ್ಟು ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ಜಾಲತಾಣದಲ್ಲಿ ಫೋಟೋ ಹಂಚಿಕೊಂಡ ವಿಜಯಲಕ್ಷ್ಮಿ. ವಿನೀಶ್ ತಂದೆ ದರ್ಶನ್ ಜೈಲಲ್ಲಿದ್ದಾರೆ. ವಿಜಯಲಕ್ಷ್ಮಿಯ ಗಂಡ ದರ್ಶನ್ ಜೈಲಿನಲ್ಲಿದ್ದಾರೆ. ಆದರೆ ದರ್ಶನ್ ಬಳಸಿದ ಅಷ್ಟು ಕಾರುಗಳಿಗೆ ನಿನ್ನೆ ಪೂಜೆ ಮಾಡಲಾಯಿತು. ದರ್ಶನ್ ಇಷ್ಟಪಟ್ಟಂತಹ ಅಷ್ಟು ಕಾರು, ಆ ಕಾರುಗಳ ಕೀಗಳನ್ನು ಒಂದು ಬೌಲ್ನಲ್ಲಿಟ್ಟು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಯಿತು. ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರನಿಂದ ಆಯುಧ ಪೂಜೆ ನಡೆಯಿತು. ದರ್ಶನ್ ಆರ್ ನಗರದ ನಿವಾಸದಲ್ಲಿ ವಿಶೇಷವಾದಂತಹ ಪೂಜೆ. ಸರಳವಾಗಿ ದಸರಾ ಹಬ್ಬ ಆಚರಿಸಿದ ದರ್ಶನ್ ಕುಟುಂಬ ಕಾರುಗಳನ್ನು ನಿಲ್ಲಿಸಿ ಆಯುಧ ಪೂಜೆ ಮಾಡಿದಂತಹ ಪತ್ನಿ ಮತ್ತು ಮಗ. ಕಾರು ಕೀಗಳನ್ನೆಲ್ಲ ಬೌಲ್ನಲ್ಲಿಟ್ಟು ವಿಶೇಷ ಪೂಜೆಯನ್ನು ಮಾಡಲಾಯಿತು. ಜಾಲತಾಣದಲ್ಲಿ ಫೋಟೋ ಹಂಚಿಕೊಂಡ ವಿಜಯಲಕ್ಷ್ಮಿ. ಪೂಜೆ ಬಳಿಕ ಕಾರ್ ಮುಂದೆ ವಿಜಯಲಕ್ಷ್ಮಿ ವಿನೀಶ್ ಪೋಸ್ ಅನ್ನು ಕೊಟ್ಟಿದ್ದಾರೆ. ಆ ಫೋಟೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪಾಪ ವಿಜಯಲಕ್ಷ್ಮಿಯವರ ಪತಿ ನಟ ದರ್ಶನ್. ಈಗಾಗಲೇ ದರ್ಶನ್ ಪರ ವಕೀಲರ ವಕಾಲತ್ತುಗಳು ಸಂಚಲನವನ್ನು ಮೂಡಿಸ್ತಾ ಇದೆ. ಕೈದಿಗೆ ಸಿಗಬೇಕಾದಂತಹ ಪ್ರೈಮರಿ ಅನುಕೂಲಗಳು, ಮ್ಯಾಕ್ಸಿಮಮ್ ಅಲ್ಲ ಮಿನಿಮಮ್ ಸವಲತ್ತು ಕೂಡ ದರ್ಶನಿಗೆ ಸಿಗ್ತಾ ಇಲ್ಲ. ಮ್ಯಾಕ್ಸಿಮಮ್ ಮುಂದಿನ ಮಾತು, ಮಿನಿಮಮ್ ಆದರೂ ಕೊಡಬೇಕಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಬಹಳ ಸರ್ಕಸ್ ಮಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್, ಪಬ್ಲಿಕ್ ಪ್ರಾಸಿಕ್ಯೂಷನ್, ಅದಕ್ಕೆ ತಕ್ಕದಾದಂತಹ ಕೌಂಟರ್ಗಳನ್ನು ಕೊಡ್ತಾ ಇದ್ದಾರೆ. ಜೈಲಾಧಿಕಾರಿಗಳಿಗೆ ಯಾವುದನ್ನ ಕೊಡಬೇಕು ಯಾವುದನ್ನ ಬಿಡಬೇಕು ಅನ್ನೋ ಸಂಪೂರ್ಣ ಪರಿಜ್ಞಾನ ಇದೆ. ಜೈಲಾಧಿಕಾರಿಗಳ ವ್ಯಾಪ್ತಿಯ ಒಳಗೆ ಏನೇನು ಕೊಡಬೇಕು ಏನೇನು ಕೊಡಬಾರದು ಅನ್ನೋ ಎಲ್ಲ ತರಹದ ತಿಳುವಳಿಕೆ ಇದೆ. ಏನು ಕೊಡಬೇಕು ಏನು ಕೊಡಬಾರದು ಜೈಲಾಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಅಲ್ಲ, ರಾಜ್ಯದ ನ್ಯಾಯಾಲಯ ಹೆಚ್ಚುವರಿ ಅನುಕೂಲ ಕೊಡಬೇಕು ಅಂತ ಹೇಳಿದಾಗ ಜೈಲಾಧಿಕಾರಿಗಳು ಕೇಳಬಾರ್ದಾ? ಹೌದು. ನ್ಯಾಯಾಲಯದ ನಿರ್ಧಾರ ಮತ್ತು ತೀರ್ಪುಗಳನ್ನು ಪ್ರತಿ ಕ್ಷೇತ್ರ ಪ್ರತಿ ರಂಗವೂ ಕೂಡ ಪಾಲಿಸಬೇಕು. ಪಬ್ಲಿಕ್ ಪ್ರಾಸಿಕ್ಯೂಷನ್ ಅಲ್ಲೂ ಹೇಳುತ್ತೆ, ನ್ಯಾಯಾಲಯದ ಅನುಮತಿಯನ್ನು, ನ್ಯಾಯಾಲಯದ ಆದೇಶವನ್ನು ಕೂಡ ಜೈಲಾಧಿಕಾರಿಗಳು ಪಾಲಿಸಿದ್ದಾರೆ. ಅದಕ್ಕೂ ಮೀರಿದ ಸವಲತ್ತು ಕೇಳ್ತಿದ್ದಾರೆ ದರ್ಶನ್. ಅದನ್ನು ಕೊಡೋದಕ್ಕಾಗಲ್ಲ. ಮಿನಿಮಮ್ ಕೊಡಿ ಅಂತ ಹೇಳಿ ಯಾರೋ ಹೇಳಿದಾಗ ಫಲಾನುಭವಿ ಮ್ಯಾಕ್ಸಿಮಮ್ ಕೇಳಿದ್ರೆ ಹೆಂಗೆ ಕೊಡೋಣ? ಆಗೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಕುಟುಂಬಸ್ಥರು ನಿನ್ನೆ ಆಯುಧ ಪೂಜೆಯನ್ನು ಆಚರಿಸಿದ್ರು. ಒಂದು ಕಡೆ ನಟ ದರ್ಶನ್ ಮಗ ವಿನೀಶು, ಮತ್ತೊಂದು ಕಡೆ ವಿಜಯಲಕ್ಷ್ಮಿ, ಪತ್ನಿ ವಿಜಯಲಕ್ಷ್ಮಿ. ಸೊ ದರ್ಶನ್ ಬಳಸಿದಂಥ ಅಷ್ಟು ಕಾರುಗಳನ್ನು ನಿಲ್ಲಿಸಿ ವಿಶೇಷವಾದಂತಹ ಪೂಜೆಯನ್ನು ಮಾಡಿ, ಇನ್ನು ಆಯುಧ ಪೂಜೆಯ ದಿನ ಒಂದು ತರಹದ ಮಂಕು ಆವರಿಸ್ಕೊಂಡಿತ್ತು. ಕಾರಣ ಗಂಡ ಇಲ್ಲ, ವಿನೀಶ್ಗೆ ತಂದೆ ಇಲ್ಲ ಹತ್ರ. ಸೊ ಹಾಗಾಗಿ ಒಂದು ಬೇಜಾರಿನ ಜೊತೆಯಲ್ಲೇ ಸಂಪೂರ್ಣವಾದಂಥ ವಿಶೇಷ ಪ್ರಾರ್ಥನೆಯನ್ನ ದರ್ಶನ್ ಕುಟುಂಬಸ್ಥರು ನೆರವೇರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.